ಇವತ್ತು ರಾಜ್ಯ ಕ್ಯಾಬಿನೆಟ್ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ಮುಂದಕ್ಕೆ ರಾಜ್ಯದಲ್ಲಿ ಸಿಬಿಐ ಇವರು ಮುಕ್ತ ತನಿಖಾ ಸ್ವಾತಂತ್ರ್ಯವನ್ನು ಮಾಡೋ ಹಾಗಿಲ್ಲ, ಮುಕ್ತ ತನಿಖೆಯನ್ನು ಮಾಡೋಂಗಿಲ್ಲ. ಆ ಸ್ವಾತಂತ್ರ್ಯಕ್ಕೆ ಈಗ ಅಂಕುಶವನ್ನು ರಾಜ್ಯ ಸರ್ಕಾರ ಹಾಕೋದಕ್ಕೆ ಹೊರಟಿದೆ. ಕಾರಣ ಏನು ಅಂತಂದ್ರೆ, ಮೂಡ ಹಗರಣದಲ್ಲಿ ಎಲ್ಲಿ ಸಿಬಿಐ ಎಂಟ್ರಿ ಆಗ್ಬಿಡುತ್ತೋ ಅನ್ನೋ ಭೀತಿ. ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ನಾಳೆ ಹೈಕೋರ್ಟ್ಗೆ ಅರ್ಜಿ ಹಾಕೋತಾ ಇದ್ದಾರೆ, ಈ ಕೇಸನ್ನು ಸಿಬಿಐ ಕೊಡಿ ಅಂತ. ಅದಕ್ಕೂ ಮೊದಲೇ ರಕ್ಷಣಾತ್ಮಕ ಹೆಜ್ಜೆಯನ್ನು ಇಟ್ಟಿದೆ ರಾಜ್ಯ ಸರ್ಕಾರ. ಸೈಟು ಹಂಚಿಕೆ ಅಕ್ರಮದಲ್ಲಿ ಸಿಬಿಐ ತನಿಖೆ ಮಾಡಬಹುದು ಮೂಡಾ ಕೇಸಲ್ಲಿ ಅಂತ ಈಗ ರಾಜಕೀಯ ದಾಳವನ್ನು ಉರುಳಿಸಿದೆ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದಲ್ಲಿ ಸಿಬಿಐನವರು ಮುಕ್ತ ತನಿಖೆಯನ್ನ ಮಾಡುವ ಸ್ವಾತಂತ್ರ್ಯಕ್ಕೆ ಅಂಕುಶವನ್ನು ಹಾಕಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಇನ್ನು ಮುಂದೆ ಬೇಕಾಬಿಟ್ಟಿ ಸಿಬಿಐನವರು ಎಲ್ಲ ಕೇಸ್ಗಳಲ್ಲೂ ತನಿಖೆ ಮಾಡೋದಕ್ಕೆ ಬರಂಗಿಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕು ಅಂತಂದ್ರೆ ಒಂದು ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡಬೇಕು, ಇಲ್ಲ ಕೋರ್ಟ್ ಕೊಡಬೇಕು, ಹೈಕೋರ್ಟ್. ಇಲ್ಲ ಅಂತಂದ್ರೆ ಬೇಕಾಬಿಟ್ಟಿ ಬಂದು ಮಾಡೋ ಹಾಗಿಲ್ಲ ಅಂತ ಎಂಥ ಸಂದರ್ಭ ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡ ಹಗರಣ ಇನ್ನೇನು ಸಿಬಿಐನವರು ಬಂದೇ ಬಿಡ್ತಾರೆ ಅನ್ನುವ ಸಂದರ್ಭದಲ್ಲಿ ಸಿಬಿಐಗೆ ಅಂಕುಶ ಹಾಕೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಹಾಗಾದ್ರೆ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಕೊಡ್ತಿರೋ ಮೆಸೇಜ್ ಏನು? ತಮ್ಮ ಕೇಸು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ತರ ಮಾಡಿಬಿಟ್ರಲ್ಲ ಅಂತ ಅನ್ನಲ್ವಾ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಈಗ ಸಿಬಿಐ ಡೈರೆಕ್ಟ್ ಎಂಟ್ರಿಗೆ ಬ್ರೇಕ್ ಬಿದ್ದಿದೆ. ಡೈರೆಕ್ಟ್ ಎಂಟ್ರಿ ಆಗೋ ಹಾಗಿಲ್ಲ ಸಿಬಿಐ ಇನ್ನು ಮುಂದೆ. ಕರ್ನಾಟಕದಲ್ಲಿ ಸಿಬಿಐ ಡೈರೆಕ್ಟ್ ಎಂಟ್ರಿಗೆ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಸಿಬಿಐಗೆ ಇದ್ದ ಮುಕ್ತ ತನಿಖೆ ಅಧಿಕಾರಕ್ಕೆ ಕೊಕ್ಕೆ ಹಾಕಿದೆ. 2005ರಲ್ಲೇನೋ ಈ ತರ ಪರ್ಮಿಷನ್ ಸಿಕ್ಕಿತ್ತು. ಹಳೆಯ ಅಧಿಸೂಚನೆಯನ್ನ ಹಿಂಪಡೆಯೋದಕ್ಕೆ ಈಗ ಕ್ಯಾಬಿನೆಟ್ ನಿರ್ಧಾರವನ್ನ ಮಾಡಿದೆ. ರಾಜ್ಯದ ಅಪರಾಧ ಪ್ರಕರಣಗಳಲ್ಲಿ ತನಿಖೆ ಮಾಡುವ ಅಧಿಕಾರ ಇತ್ತು ಸಿಬಿಐಗೆ. ಈಗ ಸಿಬಿಐ ಅಧಿಕಾರವನ್ನ ಮೊಟಕುಗೊಳಿಸಿದೆ ಸರ್ಕಾರ. ಅನುಮತಿ ಇಲ್ಲದೆ ಏಕಾಏಕಿ ತನಿಖೆಗೆ ಇಳಿಯುವ ಹಾಗಿಲ್ಲ ಅಂತ ಈಗ ಕ್ಯಾಬಿನೆಟ್ ನಿರ್ಣಯ ತಗೊಂಡಿದೆ. ರಾಜ್ಯದಲ್ಲಿ ಸಿಬಿಐಗಿದ್ದ ಮುಕ್ತ ಅಧಿಕಾರ ಇನ್ನು ಮುಂದೆ ಕಟ್. ಹಾಗಾದ್ರೆ ಇದು ಕೇಂದ್ರ ಸರ್ಕಾರ ಆಗಲಿ ಕೋರ್ಟ್ ಆಗಲಿ ಇದನ್ನು ನೋಡ್ಕೊಂಡು ಸುಮ್ಮನೆ ಕೂತಿರುತ್ತಾ? ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ. ಕ್ಯಾಬಿನೆಟ್ ಡಿಸಿಷನ್ ಇದು. ಈ ಹಿಂದೆ ಮುಕ್ತ ಅಧಿಕಾರವನ್ನು ಕಲ್ಪಿಸಿತ್ತು ಸರ್ಕಾರ. ಆದರೆ ಸಿಬಿಐ ಇನ್ನು ಮುಂದೆ ಹಳೆಯ ಅಧಿಕಾರವನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಥವಾ ಕೋರ್ಟ್ನ ಅನುಮತಿ ಕಡ್ಡಾಯ. ಸಿಬಿಐನವರು ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ಒಂದು ರಾಜ್ಯ ಸರ್ಕಾರ ಹೇಳಬೇಕು, ಇಲ್ಲ ಕೋರ್ಟ್ ಅನುಮತಿ ಕೊಡಬೇಕು. ಸಿಬಿಐಗೆ ಮೂಗುದಾರ ಹಾಕೋದಕ್ಕೆ ಸರ್ಕಾರ ಪ್ರಯತ್ನ ಪಟ್ಟಿದೆ. ಸಿಬಿಐಗೆ ಮೂಗುದಾರ ಹಾಕೋದಕ್ಕೆ ಸರ್ಕಾರದ ಯತ್ನ. ಎಲ್ಲಿ ಈಗ ಮೂಡಾ ಕೇಸನ್ನ ಸಿಬಿಐನವ್ರು ಎತ್ಕೊಂಡ್ಬಿಡ್ತಾರೋ ಅಂತ ಅದಕ್ಕೋಸ್ಕರ ಈ ರೀತಿ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದ ಜನರಿಗೆ ಇದು ಗೊತ್ತಾಗಲ್ವಾ ಇವರ ನಡೆ ಯಾತಕ್ಕೋಸ್ಕರ ಆಯಿತು? ಏಕಾಏಕಿ ಈಗ ಇದ್ದಕ್ಕಿದ್ದಂತೆ ಸಿಬಿಐಗೆ ಯಾಕೆ ಇವರು ಮೂಗುದಾರ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ? ಎಲ್ಲರಿಗೂ ಗೊತ್ತಾಗತ್ತೆ. ಇವಾಗ ಮತ್ತೊಂದು ಅಸ್ತ್ರವನ್ನ ವಿಪಕ್ಷಗಳಿಗೆ ಕೊಟ್ಟಂತಾಯ್ತು, ಮತ್ತೊಂದು ಹೋರಾಟಕ್ಕೆ ವೇದಿಕೆ ಕಲ್ಪಿಸಿದಂತಾಯ್ತು. ಸಿಎಂ ಮೂಡಾ ತನಿಖೆಗೆ ಕೋರ್ಟ್ ಈಗಾಗಲೇ ಆದೇಶ ಕೊಟ್ಟಿದೆ. ತನಿಖೆಗೆ ಆದೇಶ ಕೊಟ್ಟ ಬೆನ್ನಲ್ಲೇ ಸರ್ಕಾರ ಈ ರಣತಂತ್ರವನ್ನು ರೂಪಿಸಿದೆ. ಮೂಡಾ ಹಗರಣದಲ್ಲಿ ಸಿಬಿಐ ತನಿಖೆಯ ಭೀತಿ ಇದೆ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ. ಸಿಬಿಐ ಕೇಸನ್ನ ಕೈಗೆತ್ಕೊಳ್ಬಹುದು ಅಂತ ಆತಂಕನ. ಹಾಗಾದ್ರೆ ಅದೇ ಕಾರಣಕ್ಕೆ ಮಾಡಿರೋದು. ಟೈಮ್ ನೋಡಿ ಯಾವ ಟೈಮಲ್ಲಿ ತಗೊಂಡಿದ್ದಾರೆ ಡಿಸಿಷನ್. ಇದೇ ಕಾರಣಕ್ಕೆ ಸಿಬಿಐ ಅಧಿಕಾರಕ್ಕೆ ಅಂಕುಶ ಬಿತ್ತ. ಪೊಲಿಟಿಕಲ್ ಗೇಮ್ ಅನ್ನ ಪ್ಲಾನ್ ಮಾಡ್ತಾ ಸರ್ಕಾರ ಅಂತ. ಸ್ನೇಹಮಯಿ ಕೃಷ್ಣ ಭವಿಷ್ಯದಲ್ಲಿ ಎಲ್ಲ ಪ್ರಕರಣಗಳಲ್ಲೂ ಸಿಬಿಐ ಕುಣಿಕೆಯಿಂದ ಪಾರಾಗೋದಕ್ಕೆ ಇದೊಂದು ತಂತ್ರಗಾರಿಕೆಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಇನ್ನು ಮುಂದೆ ಎಲ್ಲ ಪ್ರಕರಣ, ಅದರಲ್ಲೂ ರಾಜಕಾರಣಿಗಳ ಪ್ರಕರಣ ಎಲ್ಲದರಲ್ಲೂ ಪಾರಾಗಬೇಕು ಇನ್ಮೇಲೆ ಸಿಬಿಐನಿಂದ. ಕೇಂದ್ರ ಸರ್ಕಾರಕ್ಕೆ ಸಿಬಿಐ ಅಸ್ತ್ರ ಸಿಗದಂತೆ ಎಚ್ಚರಿಕೆ. ಕೇಂದ್ರ ಸರ್ಕಾರಕ್ಕೆ ಸಿಬಿಐನ ಅಸ್ತ್ರ ಸಿಬಿಐ ಬಳಸುತ್ತೆ, ಸಿಬಿಐನ ದುರ್ಬಳಕೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಸಿಗಬಾರ್ದು ಅಂತ. ಮೂಡಾ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿಗೆ ತಡೆ ಹಾಕಬಹುದು. ಬಟ್ ಕೋರ್ಟ್ ಹೇಳಿದ್ರೆ ಸಿಬಿಐ ತನಿಖೆ ಕೊಡಿ ಅಂತ ಆಗೇನ್ ಮಾಡ್ತಾರೆ? ಮೂಡಾ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿಗೆ ರೀಡು, ಕೆಐಎಡಿಬಿ, ಸಿಎ ಸೈಟ್ಗಳ ಕೇಸಲ್ಲಿ ಸಿಬಿಐಗೆ ಈಗ ಅಂಕುಶವನ್ನ ಹಾಕಿದ್ದಾರೆ. ಇನ್ನೂ ಕೆಲವು ಪ್ರಕರಣಗಳು ಬರಲಿಕ್ಕಿದೆ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಹೀಗೆ ಮೂಡಾ ಕೇಸ್, ರೀಡು ಕೇಸ್, ಸಿಬಿಐ ಇಕ್ಕಳದಿಂದ ಸಿಎಂ ಪಾರಾಗೋದಕ್ಕೆ ಮಾಡಿರುವಂತಹ ತಂತ್ರ, ಸಿಬಿಐ ತನಿಖೆಯಿಂದ ಪಾರಾಗೋದಕ್ಕೆ ಮಾಡಿರೋ ತಂತ್ರ. ಯಾಕೆಂದ್ರೆ ಇನ್ನೂ ಸಾಕಷ್ಟು ಕೇಸ್ಗಳು ಬರ್ತಾ ಇದೆ. ಈಗ ರೀಡು ಕೇಸ್
ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸ್, ಜಾರ್ಖಂಡ್, ಕೇರಳ, ತಮಿಳುನಾಡು, ಯಾವ್ಯಾವ ರಾಜ್ಯದಲ್ಲಿ ಈ ರೀತಿ ತೀರ್ಮಾನ ತಗೊಂಡಿದ್ದಾರೆ ಅನ್ನೋದಕ್ಕೆ ಅಲ್ಲಿ ತಗೊಂಡ ತೀರ್ಮಾನ ಬಂಗಾಳ, ರಾಜಸ್ಥಾನ, ಛತ್ತೀಸ್ಗಢ ಈ ರಾಜ್ಯಗಳಲ್ಲಿ ಈಗಾಗಲೇ ಮಿಜೋರಾಂ, ತೆಲಂಗಾಣ, ಮೇಘಾಲಯ, ಪಂಜಾಬ್ ಈ ರಾಜ್ಯಗಳಲ್ಲಿ ತೀರ್ಮಾನ ಆಗಿದೆ. ಸೊ ಹಾಗಾಗಿ ಈ ತೀರ್ಮಾನವನ್ನು ಕರ್ನಾಟಕ ತಗೊಂಡಿದೆ. ಕರ್ನಾಟಕ ಈ ತೀರ್ಮಾನವನ್ನು ತಗೊಂಡಂತಹ 10ನೇ ರಾಜ್ಯವಂತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಈ ತೀರ್ಮಾನವನ್ನು ತಗೊಂಡಾಗಿದೆ. ಸಿಬಿಐನವರು ರಾಜ್ಯ ಸರ್ಕಾರ ಅಥವಾ ಕೋರ್ಟ್ನ ಆದೇಶ ಇಲ್ಲದೆ ಬರೋ ಹಾಗಿಲ್ಲ ಅಂತ. ಸೊ ಹಾಗಾಗಿ ಈ ತೀರ್ಮಾನಕ್ಕೆ ಈಗ ರಾಜ್ಯ ಸರ್ಕಾರ ಬಂದಿದೆ. ಈ ಸಿಬಿಐದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರೂಮೆಂಟಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ, ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ನಾವು ಕೇಸ್ ಬೈ ಕೇಸ್ ಯಾವುದಾದ್ರೂ ಅಂಥದ್ದಿದ್ದರೆ ಕೇಸ್ ಬೈ ಕೇಸ್ ನಾವು ಪರಿಶೀಲನೆ ಮಾಡಿ ಅವುಗಳನ್ನು ಕೊಡ್ಬೋದು, ಸಾರಾಸಗಟವಾಗಿ ಕೊಡ್ಬೋದು ಅನ್ನುವಂಥದ್ದೇನಿತ್ತು ಅದನ್ನು ಹಿಂಪಡೆದಿದ್ದೇವೆ. ಅಲ್ಲಲ್ಲಿ ಈಗ CM ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಮಾಡೋದಕ್ಕೆ ಕೋರ್ಟ್ನವರು ಆದೇಶ ಮಾಡಿದ್ದಾರಲ್ಲ, ಹಂಗಾಗಿ ಈ ಸಂದರ್ಭದಲ್ಲಿ ಅದರದ್ದು ಪ್ರಶ್ನೆ ಇಲ್ಲ. ಇದು ತೀರ್ಮಾನ ತೆಗೆದುಕೊಂಡಿದ್ದು ಇದು ಈಗ CBI ತಗೊಳ್ಳೋದು ಅದೆಲ್ಲವೂ ಚರ್ಚಾ ವಸ್ತು ಆಗಿದೆ. ಅದು ಇವತ್ತು ನಾವು ಆ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಇದು ಕ್ಯಾಬಿನೆಟ್ನಲ್ಲಿ ತಗೊಂಡ ತೀರ್ಮಾನವನ್ನು ಬ್ರೀಫ್ ಮಾಡ್ತಾ ಇದೆ, ಕಾನೂನು ಸಚಿವರು ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಈಗ ಎಲ್ಲರೂ ಅನ್ಕೊಳ್ಳೋದು ಇಷ್ಟೇ ಅಲ್ವಾ, ಮುಖ್ಯಮಂತ್ರಿಗಳು ತಾವು CBI ತನಿಖೆಯಿಂದ ಪಾರಾಗೋದಕ್ಕೆ ಈ ನಿರ್ಧಾರವನ್ನು ತಗೊಂಡಿದ್ದಾರೆ, ಈ ತಂತ್ರಗಾರಿಕೆಯನ್ನು ಹೂಡಿದ್ದಾರೆ. ಯಾಕೆ ಇದೇ CBIನವರು DK ಶಿವಕುಮಾರ್ ವಿರುದ್ಧ ತನಿಖೆ ಮಾಡಿದಾಗ ಯಾಕೆ ಈ ತೀರ್ಮಾನ ತಗೊಳ್ಳಿಲ್ಲ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ನಿರ್ಧಾರವನ್ನು ತಗೊಂಡಿದ್ದಾರೆ, ನಿಜ ಒಪ್ಕೋತೀನಿ. ಆದರೆ ನಮ್ಮ ರಾಜ್ಯದಲ್ಲಿ ನಿರ್ಧಾರ ತಗೊಂಡ ಟೈಮ್ ನೋಡಿ. ಸ್ನೇಹಮಯಿ ಕೃಷ್ಣ ಅವರು ನಾಳೆ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಮೂಡಾ ಕೇಸನ್ನು CBIಗೆ ವಹಿಸಿ ಅಂತನ್ಬಿಟ್ಟು. ಇಂಥ ಸಂದರ್ಭದಲ್ಲಿ CBIಗೆ ಅಂಕುಶ ಹಾಕುವ ಕೆಲಸ ಮಾಡಿರ್ತಕ್ಕಂಥದ್ದು ಇದು ರಾಜ್ಯದ ಜನರಿಗೆ ಅರ್ಥ ಆಗಲ್ವಾ? ಸಿದ್ದರಾಮಯ್ಯನವರು ತಾವು ಬಚಾವಾಗೋದಕ್ಕೆ ಮಾಡಿರೋ ತಂತ್ರ ಅಂತ. ಖಂಡಿತ. ಯಾಕಂದ್ರೆ ಒಂದು ವಿಚಾರವಂತೂ ಸ್ಪಷ್ಟ, ಈ ಸಂದರ್ಭದಲ್ಲಿ ಆಗಿದೆ ಸಹಜವಾಗಿ CM ಸಿದ್ದರಾಮಯ್ಯ ಅವರು ತಮ್ಮ ಕೇಸದಿಂದ ಸೇಫ್ ಆಗುವ ಲೆಕ್ಕಾಚಾರದಲ್ಲಿ ಮಾಡಿದ್ರ ಅನ್ನುವಂಥದ್ದು. ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ನಾಗೇಂದ್ರ ಪ್ರಕರಣವನ್ನು ಕೂಡ ತೆಗೆದುಕೊಂಡಿದ್ರು ಚರ್ಚೆಗೆ ಅನ್ನುವಂಥದ್ದು. ಅಂದ್ರೆ ಆ ಕೇಸ್ನಲ್ಲಿ ಹೇಗೆ ಯೂನಿಯನ್ ಬ್ಯಾಂಕ್ ಅವರು ದೂರು ಕೊಡ್ತಾ ಇದ್ದಂತೆ CBI FIR ಮಾಡ್ಕೊಳ್ತು, ಆನಂತರ ತನಿಖೆ ಹೇಗೆ ಎಂಟ್ರಿ ಆಯಿತು ಅನ್ನುವಂಥ ವಿಚಾರವೂ ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ ಈ ರೀತಿಯ ಪ್ರಕರಣಗಳು ಮುಂದೆ ಬಂದಾಗ ಸರ್ಕಾರದ ಅನುಮತಿ ಇಲ್ಲದೆ ಈ ರೀತಿ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಒಂದು ಅಡ್ಡಗಾಲು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುತ್ತೆ. ಆದ್ರೆ ಬಹುತೇಕ ಈ ಸಂದರ್ಭದಲ್ಲಿ ಮಾಡಿರುವಂತದ್ದು CM ಪ್ರಕರಣ ಈಗ ಕೋರ್ಟ್ ನಲ್ಲಿ ಲೋಕಾಯುಕ್ತಕ್ಕೆ ಏನು ತನಿಖೆಗೆ ಆದೇಶ ಆಗಿದ್ರು ಕೂಡ ಅದನ್ನ ಯಾರಾದರೂ ಕೋರ್ಟ್ ಅನುಮತಿಯ ಮೇರೆಗೆ CBIಗೆ ನೇರವಾಗಿ ದೂರು ದಾಖಲು ಮಾಡುವಂತದ್ದು, ಅಲ್ಲಿ ದೂರು ದಾಖಲು ಮೂಲಕವಾಗಿ CBI ಎಂಟ್ರಿಗೆ ಅವಕಾಶ ಮಾಡಿಕೊಡಬಹುದು ಅನ್ನುವಂಥ ವಿಚಾರದಲ್ಲಿ ಒಂದು ತಡೆಯನ್ನು ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತೀರ್ಮಾನವನ್ನು ಕೈಗೊಂಡ್ರ ಅನ್ನುವಂಥ ಅನುಮಾನ ಮೂಡುವಂತ ರೀತಿಯಲ್ಲಿದೆ ಈ ಎಲ್ಲ ಬೆಳವಣಿಗೆ ಕೂಡ. ಅರವಿಂದ್, ಬಟ್ ಈಗ ಈ ರೀತಿ ಒಂದು ರಾಜ್ಯ ತನಗೆ ಬೇಕಾದಾಗ CBI ಬರ್ಬೋದು, ಬೇಡದೇ ಇದ್ದಾಗ CBI ಬೇಡ, ಈ ಥರ ತೀರ್ಮಾನವನ್ನು ತಗೊಳ್ಳೋದಕ್ಕಾಗತ್ತಾ? ಕೇಂದ್ರ ಸರ್ಕಾರ ಆಗಲಿ ಅಥವಾ ಕೋರ್ಟ್ ಆಗಲಿ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಕ್ಕಾಗಲ್ವಾ? ಅರವಿಂದ್, ಒಂದು ಸ್ಪಷ್ಟ, ಬೇರೆ ಮೂರು ಮಾರ್ಗಗಳಂದ್ರೆ ಮೊದಲನೇದಾಗಿ ಯಾವ್ದಾರ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರಕರಣವನ್ನ CBIಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನ ಸರ್ಕಾರ ಮಾಡುತ್ತೆ. ಸರ್ಕಾರ ನಿರ್ಧಾರ ಕೈಗೊಂಡು CBIಗೆ ವಹಿಸುವಂಥದ್ದು ಒಂದು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇಲ್ಲಿ ಅನುಮತಿಯನ್ನ ಕೇಳುವಂಥದ್ದು ಅಥವಾ ಅದು ಒಂದು ಕೇಸನ್ನು ನಡೆಸುವಾಗ ಜಡ್ಜ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಇದನ್ನ CBIಗೆ ಕೊಡಬಹುದಾದಂಥ ಪ್ರಕರಣ. ಸಿದ್ದರಾಮಯ್ಯ ಪ್ರಕರಣದಲ್ಲೇ ಕೂಡ ಹೈಕೋರ್ಟ್ ನಲ್ಲಿ ಅಥವಾ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನೋ ವಾದ ವಿವಾದಗಳು ನಡೆದು ಜಡ್ಜ್ಮೆಂಟ್ ಎಲ್ಲ ಬಂತು. ಹೈಕೋರ್ಟ್ ಅಲ್ಲಿ ಒಂದು ಪ್ರಾವಿಷನ್ ಇತ್ತು, ಬಹುಶಃ ಆತಂಕವೂ ಕೂಡ ಸರ್ಕಾರಕ್ಕಿತ್ತೇನೋ, ಏನಾದ್ರೂ ಅವತ್ತು ಜಡ್ಜ್ಮೆಂಟ್ ಅಲ್ಲಿ ಈ ಪ್ರಕರಣವನ್ನ CBIಗೆ ಕೊಡಬಹುದಾದಂಥ ಪ್ರಕರಣ ಅಂತ ಪರಿಗಣಿಸಿದ್ರೆ ಅದು ಒಂದು ರೀತಿಯ ಸಂಕಷ್ಟವೂ ಕೂಡ ಎದುರಾಗ್ತಿತ್ತು ಅನ್ನುವಂಥದ್ದು. ಹಾಗಾಗಿ ಕೆಲವೊಂದು ಅವಕಾಶಗಳು ರಾಜ್ಯ ಸರ್ಕಾರ ಹೇಳಿದಾಗ ಅಥವಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇದನ್ನ CBIಗೆ ಕೊಡಬೇಕು ಅಂದ್ರೆ ಕೊಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆದ್ರೆ
ವಾಲ್ಮೀಕಿ ಪ್ರಕರಣದಲ್ಲಿ ಆದಂತ ರೀತಿಯಲ್ಲಿ ಬೇರೊಂದು ದೂರಿನಿಂದಾಗಿ, ಖಾಸಗಿ ದೂರಿನಿಂದಾಗಿ ಏಕಾಏಕಿಯಾಗಿ ಸಿಬಿಐ ಎಫ್ಐಆರ್ ಆಗಿ ಎಂಟ್ರಿ ಆಗುವಂತಹ ಅವಕಾಶದ ಇರಬಾರದು ಈಗ ರಾಜ್ಯದಲ್ಲಿ ಎನ್ನುವಂತ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ತಾ ಇರುವಂತದ್ದು. ಸಹಜವಾಗಿ ಈ ಸಂದರ್ಭದಲ್ಲಿ ಮಾಡಿರುವಂತದ್ದು ಮುಖ್ಯಮಂತ್ರಿಗಳನ್ನ ಒಂದು ಹಂತದ ಸೇಫ್ ಗಾರ್ಡ್ ಮಾಡುವಂತದ್ದು ಅಥವಾ ಒಂದು ಚೆಕ್ಮೇಟ್ ಅನ್ನ ಇಡುವಂತ ರೀತಿಯ ನಿರ್ಧಾರದಂತೆ ಕಾಣಿಸ್ತಾ ಇದೆ. ಅರವಿಂದ್.